ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕರ್ಜಿಕಾಯಿ ಸ್ನೇಹಿತರೆ. ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ನೋಡೋಣ ಯಾವ ರೀತಿ ಕರ್ಜಿಕಾಯನ್ನು ಮಾಡೋದು ಅನ್ನೋದನ್ನು. ಇವಾಗ ನಾನೇನು ತೋರಿಸ್ತಾ ಇದ್ದೀನಿ, ಈ ಬೌಲು, ಈ ಬಟ್ಲು ಅಂದರೆ ಮೆಜರ್ಮೆಂಟ್ ಬೌಲ್ ಅಂತ ಅಂದ್ಕೊಳ್ಳಿ. ಅದರಲ್ಲಿ 1/4 ಕಪ್ಪಿನಷ್ಟು ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಅರ್ಧ ಕಪ್ಪಿನಷ್ಟು ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ಕಡಲೆ ಬೀಜ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಎಳ್ಳನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಕಡಲೆನ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದೇ ಕಪ್ಪಲ್ಲೇ ಬೆಲ್ಲವನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಕಡಲೆನ ಪುಡಿ ಮಾಡ್ಕೊಂಬರೋಣ. ಪುಡಿ ಮಾಡ್ಕೊಂಬಂದಂಥ ಕಡಲೆನ ನೀಟಾಗಿ ಜರಡಿ ಇಟ್ಕೊಂಡು ಅದೇ ಪುಡಿ ಮಾಡ್ಕೊಂಬಂದಿರೋಂಥ ಕಡಲೆ ಪುಡಿಗೆ ನಾವು ಬೆಲ್ಲವನ್ನು ಹಾಕಿ ಇನ್ನೊಂದು ರೌಂಡ್ ಮಿಕ್ಸಿನ ಹಾಕ್ಕೊಂಬರೋಣ ಸ್ನೇಹಿತರೆ. ನೀಟಾಗಿ ನೈಸ ಪೌಡ್ರ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ನೆಕ್ಸ್ಟ್ ಕೊಬ್ಬರಿನೂ ಅಷ್ಟೇ, ಕೊಬ್ಬರಿನ ತುರ್ಕೊಂಡಿದ್ವಿ, ಬೆಳ್ಳದೆಲ್ಲ ತುರ್ಕೊಂಡಿದ್ವಿ, ಕಪ್ಪದನ್ನೆಲ್ಲ ತೆಗೆದಾಕಿದ್ದೆ. ಬಟ್ ಸ್ಟಫಿಂಗ್ ಮಾಡುವಾಗ ಕೊಬ್ಬರಿ ತುರಿ ಏನಾದರೂ ಸಿಕ್ಕಿದರೆ ಸ್ಟಫಿಂಗ್ ನೀಟಾಗಿ ಹಿಡಿಯೋದಿಲ್ಲ ಅನ್ನೋ ಕಾರಣದಿಂದ ಕೊಬ್ಬರಿನೂ ಕೂಡ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಒಂದೇ ಒಂದು ರೌಂಡ್ ಅಷ್ಟೇ ಅದನ್ನು ಕೂಡ ಈ ಪೌಡರ್ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಉಳಿದಂತಹ ಕಡಲೆಬೀಜ ಮತ್ತು ಎಳ್ಳು ಏನಿದೆ ಅದನ್ನು ಕೂಡ ಹುರ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಮೊದಲಿಗೆ ಎಳ್ಳನ್ನು ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೆಕ್ಸ್ಟ್ ಕಡಲೆಬೀಜನೂ ಅಷ್ಟೇ, ಕಡಲೆಬೀಜನೂ ಹುರ್ಕೊಂಡು ಅದನ್ನ ಮೇಗಲು ಸಿಪ್ಪೆ ಎಲ್ಲ ತಗೊಂಡು ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಒಟ್ಟು ಟೋಟಲಾಗಿ ಈ ಪೌಡರ್ ನಮಗೆ ರೆಡಿ ಆಗುತ್ತೆ. ಇದನ್ನು ಕರ್ಜಿಕಾಯಿ ಅಂತ ಅಲ್ಲ, ಶಾವಿಗೆ ಮಾಡಿದಾಗಲೂ ಕೂಡ ಈ ಪೌಡರನ್ನು ಉಪಯೋಗಿಸ್ಬೋದು. ನೆಕ್ಸ್ಟ್ ಕಡಲೆಬೀಜನೂ ಕೂಡ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಪೌಡ್ರ್ ಮಾಡಿಕೊಂಡು ಇದರೊಳಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜ ಪೌಡ್ರ್ ಮಾಡುವಾಗ ಒಂದು ಸ್ವಲ್ಪ ಒಂದು ರೌಂಡ್ ತಿರುಗಿಸಿ, ಆಮೇಲೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ತಿರುಗಿಸಿ, ಆವಾಗ ನೀಟಾಗಿ ನೈಸಾಗಿ ಪೌಡ್ರ್ ಆಗುತ್ತೆ. ಇಲ್ಲ ಅಂದರೆ ಎಣ್ಣೆ ಬಿಟ್ಕೊಳುತ್ತೆ. ನೆಕ್ಸ್ಟ್ ನಮಗೆ ಮೈದಾ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ 3/4 ಕಪ್ನಷ್ಟು ಚಿರೋಟಿ ರವೆ ಹಾಗೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿ ಉಪ್ಪು ಮತ್ತು ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಅದೇ ನಾನು ಏನು ಕಪ್ಪಲ್ಲಿ ತೊಗೊಂಡಿದ್ದೋ ಅದೇ ಕಪ್ 1 ಕಪ್ ನೀರು ಅದಕ್ಕೆ ಸರಿ ಆಯಿತು. ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಅದನ್ನು ನಾದು ನೀಟಾಗಿ ಕಲಿಸ್ಕೊಳ್ಳೋಣ ಸ್ನೇಹಿತರೆ. ಕಲಿಸ್ಕೊಂಡು 1 ಅವರ್ ಇದನ್ನು ನಾವು ರೆಸ್ಟಿಗೆ ಬಿಡಬೇಕಾಗುತ್ತೆ. ಆ ರೆಸ್ಟ್ ಆದ ನಂತರ ನಾವು ಇದನ್ನು 2 ರೀತಿಲಿ ಹೊಸ್ಕೋಬೋದು. ಚಪಾತಿ ಥರ ದೊಡ್ಡಕ್ಕೆ ಹೊಸ್ಕೊಂಡು ಅದನ್ನು ನಾವು ಒಂದು ಲೋಟದ ಸಹಾಯದಿಂದ ರೌಂಡ್ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೋಬೋದು, ಅಥವಾ ಚಿಕ್ಕ ಬಿಲ್ಲೆಗಳನ್ನ ಮಾಡಿಕೊಂಡು ಅದರಿಂದನೂ ಕೂಡ ಹೊಸ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೆ ಯಾವುದು ಅವೈಲೇಬಲ್ ಅಂತ ಅನಿಸುತ್ತೋ, ಯಾವುದು ಈಸಿ ಅಂತ ಅನಿಸುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ. ಹಾಗೆ ಮಾಡಿಕೊಂಡು ಸ್ಟಫಿಂಗನ್ನು ಅದಕ್ಕೆ ನೀಟಾಗಿ ತುಂಬಿ ಎಣ್ಣೆಯಲ್ಲಿ ಕರೆದ್ರೆ ಗರಿಯಾಗಿರ್ತಕ್ಕಂತಹ ಕರ್ಜಿಕಾಯಿ ರೆಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.